ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭುವನಾ ನವೀನ್ ಕುಮಾರ್. ಇದೀಗ ಹೆಡ್ಲೈನ್ಸ್. ನಗರದಲ್ಲಿ ಪ್ರತಿಭಟನೆ ಕೈಗೊಂಡ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ. ಕಡುಬಡವರಿಗೆ ಸರ್ಕಾರದಿಂದ ನಿವೇಶನ ಕೊಡಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ. ವಿಜಯನಗರ ಜಿಲ್ಲೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸುವ ಕುರಿತು ವಿಜಯನಗರ ಜಿಲ್ಲೆ ಪ್ರಜಾ ಜಾಗೃತಿ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳಿಗೆ ಸಂದ ಮನವಿ. ಹೊಸಪೇಟೆಯಲ್ಲಿ ಸುರಿದ ಉತ್ತಮ ಮಳೆಯಿಂದಾಗಿ ರಸ್ತೆಗಳ ಮೇಲೆ ನಿಂತ ಮಳೆ ನೀರು. ಮೃತ ಅನಾಮಧೇಯ ವ್ಯಕ್ತಿಯ ವಾರಸುದಾರರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈಗ ವಾರ್ತೆಗಳ ವಿವರ. ದಿನಾಂಕ 22/5/2026ರಂದು ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಹೊರಡಿಸಿದ ಅಂತಿಮ ಅಧಿಸೂಚನೆ ಪ್ರಕಾರ ಕನಿಷ್ಠ ವೇತನ ಜಾರಿ ಮಾಡಲು ಮತ್ತು ಇತರೆ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಈ ಮನವಿ ಪತ್ರದಲ್ಲಿ ವಿಜಯನಗರ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಕ್ರೈಸ್ಟ್ ಮೊರಾರ್ಜಿ ವಸತಿ ಶಾಲೆಗಳು, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಮುಂತಾದ ಇಲಾಖೆಗಳಲ್ಲಿ ಕನಿಷ್ಠ ವೇತನವನ್ನು ದಿನಾಂಕ 22/5/2026ರಿಂದ ಜಾರಿಗೊಳಿಸಿ ಹೊರಗುತ್ತಿಗೆ ನೌಕರರಿಗೆ ತಕ್ಷಣ ಸಂಬಳ ಪಾವತಿಸಬೇಕು. ಹೊರಗುತ್ತಿಗೆ ನೌಕರರಿಗೆ ನೇಮಕಾತಿ ಆದೇಶ, ಸರ್ವಿಸ್ ಸರ್ಟಿಫಿಕೇಟ್, ಸಮವಸ್ತ್ರ, ಐಡೆಂಟಿಟಿ ಕಾರ್ಡ್ ಮತ್ತು ಪ್ರತಿ ತಿಂಗಳು ವೇತನ ಚೀಟಿ ಹಾಗೂ ಪಿಎಫ್, ಇಎಸ್ಐ ಮಾಹಿತಿಯನ್ನು ಹೊರ ಸಂಪನ್ಮೂಲ ಏಜೆನ್ಸಿಗಳಿಂದ ನೌಕರರಿಗೆ ಕೊಡಿಸಬೇಕು. ಕಳೆದ 20 ವರ್ಷಗಳಿಂದ ದಿನಗೂಲಿಯಾಗಿ ಅನಂತರ ಹೊರಗುತ್ತಿಗೆ ನೌಕರರಾಗಿ ದುಡಿಯುತ್ತಿರುವವರನ್ನು ಕಾಯಂ ಮಾಡಬೇಕು, ಇಲ್ಲವೇ ವಯೋನಿವೃತ್ತಿಯವರೆಗೆ ಕೆಲಸದ ಭದ್ರತೆ ನೀಡಬೇಕೆಂದು ತಿಳಿಸಲಾಗಿತ್ತು. ನಾನು ನೀವು ಏನೇನು ಎಕ್ಸ್ಟ್ರಾ ಸಾಮಾನು ಕೊಟ್ಟಿದ್ದೀರೋ ಅದೆಲ್ಲ
ಇವತ್ತು ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಹಾಸ್ಟೆಲ್ ಮತ್ತು ಹೊರಗುತ್ತಿಗೆ ನೌಕರರ ಸಂಘ ಮತ್ತು ಕನ್ನಡ ವಿಶ್ವವಿದ್ಯಾಲಯದ ನೌಕರರೆಲ್ಲ ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡೋದ್ರ ಮುಖಾಂತರ 2026 ಮೇ 22ರಿಂದ ಕರ್ನಾಟಕ ರಾಜ್ಯದಲ್ಲಿ ಏನು ಕನಿಷ್ಠ ವೇತನ ಜಾರಿಯಾಗಿದೆ ಆ ಜಾರಿಯಾಗಿರುವುದನ್ನು ತಕ್ಷಣ ಜಾರಿ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ ಇವತ್ತೊಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಕೂಡ ಸರಿಯಾದಂಥ ರೀತಿಯಲ್ಲಿ ಇದು ಅನುಷ್ಠಾನಗೊಳ್ತಾ ಇಲ್ಲ. ಅಂದರೆ ಕರ್ನಾಟಕ ಸರ್ಕಾರ ತಾನೇ ಮಾಡಿರುವಂಥ ಆದೇಶವನ್ನು ತಾನೇ ಸರಿಯಾಗಿ ಅನುಷ್ಠಾನ ಮಾಡದೆ ಅದು ವಿಳಂಬ ಮಾಡ್ತಾ ಇದೆ. ಆ ವಿಳಂಬವನ್ನು ನಾವು ಒಪ್ಪೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಕೆಲವು ಇಲಾಖೆಗಳು ಇದನ್ನು ಅನುಷ್ಠಾನ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ. ಆದರೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ, ಮೊರಾರ್ಜಿ ವಸತಿ ಶಾಲೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇವತ್ತು ಯಾವುದೇ ರೀತಿ ಕೂಡ ಪ್ರಯತ್ನ ಮಾಡ್ತಾ ಇಲ್ಲ. ಹೊಸ ಕನಿಷ್ಠ ವೇತನವನ್ನು ಜಾರಿ ಮಾಡ್ತಾ ಇಲ್ಲ ಮತ್ತು ಹಳೆಯ ಸಂಬಳವನ್ನು ಈಗಾಗಲೇ ಪಾವತಿ ಮಾಡೋದಕ್ಕೆ ಎಲ್ಲ ರೀತಿ ಪ್ರಯತ್ನ ನಡೆಸಿದ್ದಾರೆ. ಇದು ಆಗಬಾರ್ದು. ಯಾಕಂದರೆ ಕಳೆದ 16 ವರ್ಷಗಳಿಂದ ನಾವು ಹೋರಾಟ ಮಾಡಿ ಈ ಕನಿಷ್ಠ ವೇತನವನ್ನು ಜಾರಿ ಮಾಡೋದಕ್ಕೆ ಹೋರಾಟದಿಂದಲೇ ಇವತ್ತೇನು ಮೇ 22ರಿಂದ ಈ ಕನಿಷ್ಠ ವೇತನ ಜಾರಿಯಾಗಿದೆ. ಈ ಜಾರಿಯಾಗಿರುವುದನ್ನು ತಡ ಮಾಡೋದಾಗಲಿ, ವಿಳಂಬನ ಆಗೋದಾಗಲಿ, ನೆವ ಹೇಳೋದಾದ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕೂಡ ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಇಷ್ಟಕ್ಕೊಂದು ಸಂಬಳ ಕೊಡೋಕ್ಕಾಗೋದಿಲ್ಲ, ಸರ್ಕಾರ ಯಾವ ರೀತಿ ನಡೆಸಬೇಕು ಅಂತಂದಕ್ಕೆ ಹೇಳ್ತಾ ಇದ್ದಾರೆ. ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ನೀವೇ ಮಾಡಿದ ಆದೇಶವನ್ನು ನೀವೇ ಜಾರಿ ಮಾಡದೇ ಇದ್ದರೆ, ನೀವು ಅದೇ ಕನಿಷ್ಠ ವೇತನವನ್ನು ಜಾರಿ ಮಾಡದೇ ಇದ್ದರೆ ನೀವು ಏನು ಎಂತಾರು ಅಂತ. ಅಂದರೆ ರಾಜ್ಯ ಸರ್ಕಾರ ಒಂದು ಕಡೆಗಲ್ಲೇನು ಆದೇಶ ಮಾಡುತ್ತೆ, ಇನ್ನೊಂದು ಕಡೆಗೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ. ಈ ಕಾರಣಕ್ಕಾಗಿ ನಾವೇನು ಹೇಳ್ತಾ ಇದ್ದೀವಿ, ಈ ವಿಳಂಬ ನೀತಿ ಏನಿದೆಯಲ್ಲ ಇದು ಒಂದು ದ್ರೋಹದ ಕೆಲಸ. ಈ ರಾಜ್ಯದ 1 ಕೋಟಿ ಮೇಲ್ಪಟ್ಟು ಜನ ಏನು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾರೆ, ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾರೆ, ಅವರಿಗೆಲ್ಲ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ, ದ್ರೋಹ ಮಾಡ್ತಾ ಇದ್ದೀರಿ, ನಂಬಿಕೆ ದ್ರೋಹನ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ, ಇದನ್ನು ಜಾರಿ ಮಾಡೋದಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ ಅಂತಂದರೆ ಅಧಿಕಾರ ಬಿಟ್ಟು ಕೆಳಗಿಳ್ರಿ ಅನ್ನುವಂಥ ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿತ್ತೆ. ಮುಂದಿನ ದಿನಗಳಲ್ಲಿ ನಾವು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ವಿಧಾನಸೌಧ ಮುತ್ತಿಗೆ ಹಾಕುವಂಥ ತೀವ್ರವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ. ಇದನ್ನು ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕರ್ನಾಟಕ ಸರ್ಕಾರಕ್ಕೆ ನಾವು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹೊರಗುತ್ತಿಗೆ ನೌಕರರು ಮಾಡೋದು ಅದೇ ಕೆಲಸ, ಗೌರ್ಮೆಂಟ್ನವರು ಇನ್ನು ಏನು ಕೆಲಸ ಮಾಡೋಂಗಿಲ್ಲ. ಈ ಸರ್ಕಾರ ಯಾಕೆ ತಾರತಮ್ಯ ಮಾಡ್ತತೆ ಅದು ಅವರು ಸ್ವಲ್ಪ ಆಲೋಚನೆ ಮಾಡಬೇಕು. ಅವರು ಗೌರ್ಮೆಂಟ್ನವರು ಬಂದು ಕುರ್ಜಿ ಮೇಲೆ ಕೂತ್ಕೊಂಡು ಈ ಹೊರಗುತ್ತಿಗೆ ನೌಕರರನ್ನ ಜೀತಾಳು, ಮದ್ದಿನ ಕಾಲದಾಗಿತ್ತು ಜೀತಾಳು ಅಂತ, ಅದು ಇವಾಗ್ಲೂ ಅವರು ಇದನ್ನು ಮಾಡಕತ್ತಾರ. ಹೊರಗುತ್ತಿಗೆ ನೌಕರನ್ನ ಅಷ್ಟು ಕೇವಲ ಯಾಕೆ ಅವ್ರು ಕೆಲಸ ಮಾಡ್ತಾ ಇಲ್ವಾ? ಅವ್ರು ಹೊರಗುತ್ತಿಗೆ ನೌಕರರು ಮಾಡಿದಷ್ಟು ಕೆಲಸ ಗೌರ್ಮೆಂಟ್ನವ್ರು ನೌಕರಿ ಅವ್ರು ಯಾರು ಮಾಡೋಂಗಿಲ್ಲ. ಈ ಸರ್ಕಾರ ಹೇಳ್ತತಿ ಇವ್ರನ್ನೆಲ್ಲ ತೆಗಿಬೇಕು, ಯಾಕೆ ತೆಗಿಬೇಕು? ಅವ್ರ ಮನುಷ್ಯರಲ್ಲ. ಮೊದಲು ಗೌರ್ಮೆಂಟ್ನವರೇ ತೆಗಬೇಕು, ಓದ್ತಿರ್ತಾರೆ. ಅವಾಗ ಕಟ್ಗೆ ತಗೊಂಡು 16 ವರ್ಷದ ಹಿಂದೆ ಕಟ್ಟಿಗೆಯಿಂದ ಮಾಡ್ತಿದ್ರು. ಈ ಸರ್ಕಾರಕ್ಕೆ ಅವಾಗ ಗೊತ್ತಾಗ್ಲಿಲ್ವಾ ಅವ್ರನ್ನ ತಗೋಬಾರ್ದು, ಓದಿರೋನೇ SLC ಪಾಸ್ ಆದರೇ ತಗೋಬೇಕು ಅಂತ ಅವಾಗ ಈ ಸರ್ಕಾರಕ್ಕೆ ಗೊತ್ತಾಗ್ಲಿಲ್ಲ. ಅವಾಗ ಬೇಕಾಗಿತ್ತು ಹೊರಗುತ್ತಿಗೆ ನೌಕರರು, ಅವಾಗ ಬೇಕಾಗಿತ್ತು. ಇವಾಗೆಲ್ಲ ಮುಗೀತಲ್ಲ, ಇವಾಗ SLC ಅವ್ರನ್ನ ತಗೋಬೇಕಂತದೆ. ಇದು ಭಾಳ ಅನ್ಯಾಯ. ಇದು ಯಾಕೆ ಇಷ್ಟು ತಾರತಮ್ಯ ಮಾಡ್ತತೆ? ಇದು ಸರ್ಕಾರ ಆಲೋಚನೆ ಮಾಡಬೇಕು. ಎಲ್ಲರೂ ಮನುಷ್ಯರು ಎಲ್ಲರೂ ಒಂದೇ. ಅಂಬೇಡ್ಕರ್ ಸರ್ಕಾರ ಎಲ್ಲರೂ ಕೂಡ ಸಮಾನ ನೋಡ್ಬೇಕಂತ ಇದು ಸರ್ಕಾರ ಎಲ್ಲಿ ನೋಡ್ತತೆ? ಸುಮ್ಮನೆ ಅದನ್ನ ಮಾಡ್ತೈತೆ. ಅಂಬೇಡ್ಕರ್ನ ಇದನ್ನ ಮಾಡ್ತಾರೆ, ಜಯಂತಿ ಮಾಡ್ತಾರೆ, ಎದಕ್ಕೆ ಮಾಡ್ತಾರೆ? ಚಂದಕ್ಕೆ ಮಾಡ್ತಾರೆ. ಇದು ಯಾರು ಇಲ್ಲಿ ನೋಡ್ಕೊಂತಿದಾರೆ? ಹಂಗೆ ಯಾವ್ದು ಅಂಬೇಡ್ಕರ್ ಸರ್ಕಾರ ಥರ ಯಾರು ಇದು ನೋಡ್ಕೊಂತಿಲ್ಲ. ಇವಾಗ ದಯವಿಟ್ಟು ಅದು ಇನ್ಮ್ಯಾಗ್ಲಿಂದ ಈ ತಪ್ಪು ಆಗಬಾರ್ದು. ಹೊರಗೆ ಇರುತ್ತೆ ನೌಕರರು ಒಂದೇ ಮಂದಿ ಕೆಲಸ ಮಾಡೋರು, ಈ ಸರ್ಕಾರ ತಗೊಂಬಲ್ಲ ಅದು ಒಂದೇ. ಅದಕ್ಕೆ ನಮಗೆ ಆದಷ್ಟು ಬೇಗ ಇದಕ್ಕಿಷ್ಟು ಮನುಷ್ಯ ಇದರಿಂದ ಭಾಳ ಕಷ್ಟಗಳು ಆಗ್ತದವು. ಭಾಳ ಬಡವ್ರು ಅದಾರ. ಸರ್ಕಾರ ಬಡವ್ರಿಗಂತಲೇ ಇರಬೇಕು, ಓದಿರೋರಿಗೆ ಸೌಕರ್ಯರಿಗೆ ಅಂತಲ್ಲ. ನಾವು ದುಡ್ಕೊಂಡು ತಿಂಬಾರು. ಆದಷ್ಟು ಬೇಗ ಜಲ್ದಿ ಇದು ಜಾರಿ ಮಾಡಬೇಕು. ಕನಿಷ್ಠ ವೇತನಕ್ಕೆ ಕನಿಷ್ಠ ಕೆಲಸಕ್ಕೆ ಕನಿಷ್ಠ ವೇತನ ಜಲ್ದಿ ಕೂಡಲೇ ಆಗಲೇಬೇಕು. ಇಷ್ಟು ಹೇಳಿ ನನ್ನ ಮಾತು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ಕಡು ಬಡವರಿಗೆ ಸರ್ಕಾರದಿಂದ ನಿವೇಶನ ಕೊಡಲು ಒತ್ತಾಯಿಸಿ ಹಾಗೂ ಸರ್ಕಾರಿ ಜಮೀನುಗಳನ್ನು ಸಂರಕ್ಷಣೆ ಮಾಡಲು ವಿಫಲವಾದ ಕಂದಾಯ ಇಲಾಖೆ ಮತ್ತು ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ವೇಳೆ ಮುಖಂಡರೊಬ್ಬರು ಮಾತನಾಡಿ,
ಹೊಸಪೇಟೆ ತಾಲೂಕಿನ ಕಡುಬಡವರಿಗೆ ಸರ್ಕಾರದಿಂದ ಆನ್ಲೈನ್ ಅರ್ಜಿ ಆಹ್ವಾನ ನೀಡಿದ ಮೇರೆಗೆ ಕಳೆದ 1 ವರ್ಷದ ಹಿಂದೆ ಸುಮಾರು ಅರ್ಜಿಗಳನ್ನು ಹಾಕಿದ್ದು ಇಲ್ಲಿಯವರೆಗೂ ಶಾಸಕರಾಗಲಿ ತಹಶೀಲ್ದಾರಾಗಲಿ ಹಾಗೂ ಜಿಲ್ಲಾಧಿಕಾರಿಗಳಾಗಲಿ ಈ ವಿಚಾರವಾಗಿ ಎಲ್ಲೂ ಚರ್ಚೆ ಮಾಡಿರುವ ಬಗ್ಗೆ ತಿಳಿದು ಬಂದಿಲ್ಲ. ಹಾಗಾಗಿ ಕೂಡಲೇ ಶಾಸಕರ ಒಳಗೊಂಡ ಸಮಿತಿಯನ್ನು ರಚಿಸಿ ಬಡವರಿಗೆ ನಿವೇಶನ ಹಂಚುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕೆಂದು ತಿಳಿಸಿದರು. ಸರ್ಕಾರಕ್ಕೆ ಅಧಿಕಾರ ವಿಳಂಬ ಮಾಡಿದ ಸರ್ಕಾರಕ್ಕೆ ಆನ್ಲೈನ್ ಅರ್ಜಿಯನ್ನು ವಿಳಂಬ ಮಾಡಿದ ಸರ್ಕಾರಕ್ಕೆ ಯಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಯಾರಿಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾರಿಗಾಗಿ ಹೋರಾಟ ಯಾರಿಗಾಗಿ ಹೋರಾಟ ವಿಳಂಬ ಮಾಡಿದ ಸರ್ಕಾರಕ್ಕೆ ಆನ್ಲೈನ್ ಅರ್ಜಿ ಹಾಕಿದ ವಿಳಂಬ ಮಾಡಿದ ಸರ್ಕಾರಕ್ಕೆ ಎಲ್ಲಿಯವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ ಯಾರಿಗಾಗಿ ಹೋರಾಟ ಕಾರಾವೇ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷ ರಾಜಲಿಂಗರ ಗೌಡ್ರಿಗೆ ಕಾರಾವೇ ಸ್ವಾಭಿಮಾನಿ ಸೇನೆ ಸಂಘಟನೆಗೆ ಜಯವಾಗಲಿ. ಏನಿಲ್ಲ, ಇದು ಒಂದು ವಿಚಿತ್ರ ಒಂದು ಹೋರಾಟ. ನಮ್ಮದು ಪ್ರಶ್ನೆ ಮಾಡೋದು ಇದೊಂದು ವರ್ಷದ ಹಿಂದೆ ಆನ್ಲೈನ್ ಅರ್ಜಿಗಳು ಹಾಕಕ್ಕೆ ತಾವು ಸರ್ಕಾರ ಏನು ಘೋಷಣೆ ಮಾಡಿದ್ರು ಆ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಹ ಸಲ್ಲಿಸಿದ್ದೀವಿ. ಕಾರಣ ಇಷ್ಟೇ, ಕಳೆದ ವರ್ಷ ಆಗಸ್ಟ್ವರೆಗೂ ಆನ್ಲೈನ್ ಅರ್ಜಿಗಳು ಹಾಕಕ್ಕೆ MLA ಆಫೀಸಿಂದ ಒಂದು ಮಾಹಿತಿ ಬಂತಂತೇಳಿ, ಮುನ್ಸಿಪಾಲ್ಟಿ ವತಿಯಿಂದ ಬಂತಂತೇಳಿ, ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಬಂತಂತೇಳಿ ಜನಸಾಮಾನ್ಯ ಸುಮಾರಾಗಿ ಸುಮಾರು 10,000 ಜನ ಅರ್ಜಿ ಹಾಕಿರ್ಬೋದು. 10,000 ಜನ ಅರ್ಜಿಗಳು ಹಾಕಿದ್ದಾರೆ. ಇಲ್ಲಿಯವರೆಗೂ ಯಾವ ಒಂದು ಸಮಾರಂಭದಲ್ಲಿ ಇವರು ಈಗಾಗಲೇ ಜಿಲ್ಲಾಧಿಕಾರಿಗಳಂತೆ ಯಾವುದರಲ್ಲಿ ಇವ್ರ ಬಗ್ಗೆ ತಲೆ ಕೆಡಿಸಿಲ್ಲ. ಬಡವರ ಬಗ್ಗೆ, ಈ ಜಾಗದ ಬಗ್ಗೆ, ನಿವೇಶನಗಳ ಬಗ್ಗೆ ಇಲ್ಲಿಯವರೆಗೂ ಯಾವುದೋ ಒಂದು ಮಾಹಿತಿ ಕೂಡ ಬಂದಿಲ್ಲ. ಇವರಿಗೆ ಕೊಡೋಂಥ ಮನಸ್ಥಿತಿ ಕೂಡ ಇಲ್ಲ. ಕೇವಲ ತಮ್ಮ ಏನು ಒಂದು ಇದು ಬರುತ್ತಲ್ಲ ಸ್ಕೀಮ್, ಆ ರೀತಿ ಒಂದು ಬಿಡುಗಡೆ ಮಾಡಿದರೆ ಅದಕ್ಕೆ ಬಡವರೆಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಅಲೆದಾಡಿ ಅದಕ್ಕೆ ದಾಖಲೆಗಳು ಹುಡುಕಾಡಿ ಹಾಕಿ ಸುಮ್ಮನೆ ಮನೆಯಲ್ಲಿ ಕುಂತಿದ್ದಾರೆ. ನಮಗೆ ಗೊತ್ತಾದ ಮಾಹಿತಿ ಪ್ರಕಾರ ಇದು ಏನು ಭೂಗಳ್ರೇನು ಇದಾರಲ್ಲ, ಆ ಭೂಗಳ್ರಿಂದ ಇಂಥ ಅಧಿಕಾರಿಗಳಿಗೆ ಇಲ್ಲೇನು ಕಂದಾಯ ಇಲಾಖೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಅವು ಎಲ್ಲ ವಿಫಲ ಆಗೋ. ಯಾಕಂದರೆ ಅಂಥದ್ರಿಂದ ದುಡ್ಡು ಬರೋ ಒಂದು ಚಾನ್ಸಸ್ ಇದ್ದಂಗೆ ಇದೆ. ಯಾಕಂದ್ರೆ ಯಾವುದೋ ಒಂದು ಸರ್ಕಾರಿ ಜಮೀನಲ್ಲಿ ಏನಾದರೂ ಒಂದು ಸರ್ಕಾರಿ ಜಮೀನು ಬೇಡ, ಬರೀ PWD ಯಾವುದನ್ನ ಒಂದು ಇತ್ತಂದ್ರೆ ಅಲ್ಲಿ ಒಬ್ಬ ಬಡವ ಜೋಬ್ಬೇಕಂದ್ರೆ ಅವನ್ನ JCB ತಂದು ಹೋಗಿ ಕೆಡೋಸಂಥ ಕಾರ್ಯಕ್ರಮ ಮಾನ್ಯ ಯಾರು ನಗರಸಭೆಯವರಿಗೆ ಐತಿ, ನಮ್ಮ ತಾಲೂಕಾ ದಂಡಾಧಿಕಾರಿಗಳಿರುತ್ತೆ. ಅಂಥ ಹೊತ್ತಿನಾಗ ರಾಜ್ಯಾರೋಷವಾಗಿ ಒಂದೊಂದರಲ್ಲಿ 2 ಎಕರೆ 99 ಸೆಂಟ್ಸು, 3 ಎಕರೆ 2 ಎಕರೆ ಈ ರೀತಿ ರೈಲ್ವೆ ಸ್ಟೇಷನ್ ರೋಡ್ನಲ್ಲಿ ಸುಮಾರು ಒಂದು ಎಕರೆ ಹತ್ತತ್ರ 3 ಸರ್ವೆ ನಂಬರ್ ನಡುವೆ 1 ಎಕರೆ ಐತೆ. ಅಂಥದ್ರಲ್ಲಿ ಖಾಸಗಿ ಒಂದು ಕಾಂಪ್ಲೆಕ್ಸ್ಗಳು ಮಳಿಗೆ ಮಾಡಿದ್ದಾರೆ. ಆ ಮಳಿಗೆ ಮಾಡಿದ್ರಂತ ನಾವು ದಿವಾಕರ್ ಅವರಿಗೆ ಕಳೆದ ಬಾರಿ ಒಂದು ಮನವಿ ಕೊಟ್ಟಾಗ
ಅವರು ಒಳ್ಳೆ ಕೆಲಸ ಮಾಡಿದ್ರಿ, ನೀವು ನಿಮ್ಮ ಸಂಘಟನೆ ಜೊತೆ ನಾವು ಇರ್ತೀವಿ, ಈಗಲೇ ನಾನು ಇವತ್ತು ಸರ್ವೆಗೆ ಕಳಿಸ್ತೀನಿ ತಹಸೀಲ್ದಾರ್ಗೆ ಹೇಳಿ ಅಂತ ಹೇಳಿದ್ವಿ. ಅಲ್ಲಿ ಆಗಿದ್ದೇ ಬೇರೆ ಕೆಲಸ. ಸರ್ವೆದವ್ರು ಇನ್ನೇನು ಹೋಗಿ ಸರ್ವೆ ಮಾಡಬೇಕು, ಅಷ್ಟರಲ್ಲೇ ತಹಸೀಲ್ದಾರ್ಲಿಂದ ಫೋನ್ ಬರುತ್ತೆ. ಈಗಿರೋ ತಹಸೀಲ್ದಾರಿಂದನೇ ಫೋನ್ ಬರುತ್ತೆ, ಇಲ್ಲ MLA ಕಡೆಯವ್ರು ಫೋನ್ ಮಾಡಿದ್ದಾರೆ, ದಯವಿಟ್ಟು ವಾಪಸ್ ಬರ್ರಿ ಅಂತೇಳಿ. ಹಾಗಾಗಿ ಈಗಾಗಲೇ ನಾವು ನಮ್ಮ ಸಂಘಟನೆಯಿಂದ ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದೇವೆ. ಆ ಸಮಯದಲ್ಲಿ ನಗರಸಭಾ ಕಮಿಷನರ್ ಆಗಿರಲಿ, ಯಾರು ತಹಸೀಲ್ದಾರ್ ಆಗಿರಲಿ, ಅವ್ರ ಮೇಲೆ ಒತ್ತಡ ಬಂದಾಗ MLA ಇರೋದಿಲ್ಲ ಮೇಡಮ್ ಬರೀ, ಈಗ ಅರ್ಥ ಮಾಡ್ಕೊಳ್ಳಿ, ಯಾರು ಇರೋದಿಲ್ಲ, ತಾವೇ ಫೇಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಮೇಲ್ ಅಧಿಕಾರಿ ಬಂದಾಗ ಇಂಥವ್ರು ಬಂದಿದ್ರು, ಇಂಥ ಫೋನ್ ಮಾಡಿದ್ರು, ವಾಪಸ್ ಬಂದು ನಮ್ಮದಲ್ಲ. ಇಲ್ಲ ಏನು ಕೊಟ್ಟಿರ್ತೀವಿ ನಾವು ಸಂಘಟನೆಯವರು, ನಮಗೇನಾದ್ರೂ ಲಾಭ ಇದೆಯಾ? ಈ ರೀತಿ ಮಾಡಿದ್ರೆ ಸರ್ಕಾರಿ ಜಮೀನು ಬಡವರಿಗೇನೋ ಹೋಗಲಿ, ಇದ್ದಂಥರಿಗೆ ಹೋದರೆ ಅವ್ನು ಮತ್ತೆ ನೆಕ್ಸ್ಟ್ MLA ಕ್ಯಾಂಡಿಡೇಟ್ ಆಗಿ ಬೆಳೆಯೋಕೆ ಆಸ್ಪದ ಮಾಡ್ತಿದ್ದೀರಾ ನೀವು? ಏನಾಗಬೇಕು ಸರ್ ಇದು? ಈಗ ಏನಿಲ್ಲ ಸರ್, ಸರ್ಕಾರಿ ಜಮೀನುಗಳೆಲ್ಲ ಪಾಣಿ ಕೊಟ್ಟಿದ್ದೀವಿ. ಆ ಸರ್ಕಾರಿ ಜಮೀನಲ್ಲಿ ಯಾರ್ಯಾರು ಇದಾರ, ಸ್ವಾಧೀನತೆ ಯಾರೈತೆ ಅದನ್ನೆಲ್ಲ ತಮ್ಮ ಸ್ವಾಧೀನಕ್ಕೆ ಮಾಡಲಿ. ಸುತ್ತರದ ಫೆನ್ಸಿಂಗ್ ಹಾಕಿದ್ರೆ ಇದು ಸರ್ಕಾರಿ ಜಮೀನು ಅಂತ ಒಂದು ಬೋರ್ಡ್ ಹಾಕೆಂಬ ಕೆಲಸ ಮಾಡಿದ್ರೆ ಸಾಕು. ಆಮೇಲೆ ಇವನ್ನೆಲ್ಲ ಹಂಚೋ ಕಾರ್ಯಕ್ರಮ ಮಾಡಲಿ. ಶಾಸಕರು ಮತ್ತು ಈಗ ನಿನ್ನೆ ಅಧಿಕಾರದಂಥ ಸಚಿವರು ಇದಾರಲ್ಲ, ಉಸ್ತುವಾರಿ ಸಚಿವರು ಯಾರು ಬರ್ತಾರೆ ಅವ್ರ ಸಮ್ಮುಖದಲ್ಲಿ ಇದೊಂದು ಕೆಲಸ ಆಗಲಿ, ಅದು ಶೀಘ್ರವೇ ಆಗಲಿ ಅಂತೇಳಿ ಒತ್ತಡ ಮಾಡಿ ಇವತ್ತು ಮನವಿ ಕೊಟ್ಟಿದ್ದು. ವಿಜಯನಗರ ಜಿಲ್ಲೆ ಪ್ರಜಾ ಜಾಗೃತಿ ವೇದಿಕೆಯಿಂದ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಲು ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿ ಪ್ರತಿ ತಿಂಗಳು ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಸ್ಪೆಷಲ್ ಮೊಹಮ್ಮದ್ ಬಾಷಾ ರಾಜೇಶ್ ಗೊತ್ತಿತ್ತು, ರಾಜೇಶ್ಗೆಲ್ಲ ಗೊತ್ತಿತ್ತು ಅಲ್ಲ, ಮತ್ತು ನಾವು ಹೇಳೋದು ಕೂಡ ಆಟೋಮೆಟಿಕ್ ಆಗಿ ನಮಸ್ಕಾರ. ಇವತ್ತು ಸೋಮವಾರ 3ನೇ ತಾರೀಕು ವಿಜಯನಗರ ಜಿಲ್ಲೆ ಪ್ರಜಾ ಜಾಗೃತಿ ವೇದಿಕೆಯ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಮನವಿಯ ಸಾರಾಂಶ ಏನಂದರೆ, ಪ್ರತಿ ತಿಂಗಳು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಆಗಬೇಕು. ವಿವಿಧ ಇಲಾಖೆಯ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಹಯೋಗದಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಆಗಬೇಕೆನ್ನುವಂಥ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ರಾಜ್ಯ ಸರ್ಕಾರ ಈ ಒಂದು ಜನಸ್ಪಂದನದ ಬಗ್ಗೆ ಸೂಚನೆಯನ್ನು ಕೊಟ್ಟಿದೆ. ಆ ಸೂಚನೆಯನ್ನು ಕೊಟ್ಟಿದ್ದರೂ ಕೂಡ ಇವತ್ತು ಜಿಲ್ಲಾಡಳಿತವಾಗಲಿ ಬೇರೆ ಯಾವ ಕಡೆಯಿಂದ ಈ ಜನಸ್ಪಂದನ ಕಾರ್ಯಕ್ರಮ ಕೇವಲ ಮರೀಚಿಕೆಯಾಗಿ ಉಳಿದಿದೆ. ಈ ಜನಸ್ಪಂದನ ಕಾರ್ಯಕ್ರಮ ನಡೆಯೋದರಿಂದ ಸ್ಥಳದಲ್ಲೇ ಶೀಘ್ರದಲ್ಲೇ ಆ ಒಂದು ಸ್ಥಳೀಯ ಮಟ್ಟದ ಸಮಸ್ಯೆಗಳು ಅಹವಾಲುಗಳಿಗೆ ಒಂದು ಪರಿಹಾರ ದೊರೆತು ಜನರಿಗೆ ಸರ್ಕಾರದ ಮೇಲೆ ವಿಶ್ವಾಸ ಮೂಡುತ್ತೆ. ಆದುದರಿಂದ ಇವತ್ತು ನಾವು ಯಾಕಂದರೆ ಜನಸ್ಪಂದನೆ ಯಾಕಾಗಬೇಕು ಅಂತ ಹೇಳ್ತೀವಿ. ಇವತ್ತು ವಿಜಯನಗರ ಜಿಲ್ಲೆಯಾಗಿ 5 ವರ್ಷ ಆದರೂ ಕೂಡ ಈ ಭಾಗದಲ್ಲಿ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ಕಲ್ಯಾಣ ಕರ್ನಾಟಕ ನಿಧಿ, DMF ನಿಧಿಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಂಪನ್ಮೂಲಗಳು ಇದ್ದರೂ ಕೂಡ ವಿಜಯನಗರ ಜಿಲ್ಲೆ ಸಾಕಷ್ಟು ಹಿಂದುಳಿದಿದೆ. ವಿಜಯನಗರ ಜಿಲ್ಲೆ ಒಂದು ಕಡೆಗಿರಲಿ, ಜಿಲ್ಲಾ ಕೇಂದ್ರವಾದಂಥ ಹೊಸಪೇಟೆಯಲ್ಲೇ ಇವತ್ತು ರಸ್ತೆಗಳು ಸರಿಯಾಗಿಲ್ಲ. ಇವತ್ತು DMF ಶಾಸಕರ ಅನುದಾನದಿಂದ ನಡೀತಕ್ಕಂಥ ಒಂದು ರಸ್ತೆಗಳ ಕಾಮಗಾರಿ ಸಾರ್ವಜನಿಕರೇ ಹೇಳುವಂತೆ ಅತ್ಯಂತ ಒಂದು ಕಳಪೆಯಾಗಿದೆ. ಯಾವ ಉದ್ದೇಶಕ್ಕಾಗಿ DMF ಯೋಜನೆ ಜಾರಿಗೆ ಬಂತು ಆ ಉದ್ದೇಶ ಈಡೇರಿಲ್ಲ. ಆದುದರಿಂದ ಈ ಎಲ್ಲ ಸಮಸ್ಯೆಗಳು ವಿಜಯನಗರ ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿ, ಸಾರ್ವಜನಿಕ ಕುಂದುಕೊರತೆಗಳಿಗೆ ಒಂದು ಸ್ಥಳೀಯವಾಗಿ ಶೀಘ್ರವಾಗಿ ಪರಿಹಾರವನ್ನು ದೊರಕಿಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳು ಒಂದು ಸರಿಯಾಗಿ ಒಂದು ಸದ್ಬಳಕೆಯಾಗಬೇಕು. ಮತ್ತು ನಾನು ಈ ವೇದಿಕೆಯ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾನು ಈ ವೇದಿಕೆಯ ಮೂಲಕ ಒಂದು ವಿನಂತಿ ಮಾಡಿಕೊಡ್ತೀನಿ. ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಅವರ ಕಚೇರಿಯಲ್ಲಿ ಒಂದು ಪ್ರಜಾಜಾಗೃತ ವೇದಿಕೆಯಿಂದ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಯನ್ನು ಕೊಟ್ಟ ನಂತರವೂ ಕೂಡ ಈ ಒಂದು ಚಾನೆಲ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಶಾಸಕರಿಗೆ ಒಂದು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೀನಿ. ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗ್ತಕ್ಕಂಥ ಒಂದು ಅನುದಾನ, ರಸ್ತೆಗಳ ನಿರ್ಮಾಣ ಆಗಿರ್ಬೋದು,
ಶಾಲಾ ಕಟ್ಟಡಗಳ ಒಂದು ನಿರ್ಮಾಣ ಆಗಿರ್ಬೋದು, ಒಳಚರಂಡಿಗಳ ಒಂದು ವ್ಯವಸ್ಥೆ ಆಗಿರ್ಬೋದು, ಆ ಅನುದಾನ 100ಕ್ಕೆ 100ರಷ್ಟು ಸದ್ಬಳಕೆಯಾಗುವ ನಿಟ್ಟಿನಲ್ಲಿ ತಾವು ನೇರವಾಗಿ ಆ ಒಂದು ಕಾಮಗಾರಿ ನಡೀತಕ್ಕಂಥ ಒಂದು ಸ್ಥಳಕ್ಕೆ ಹೋಗ್ರಿ, ಕಳಪೆ ಕಾಮಗಾರಿ ಮಾಡಿದಂಥ ಒಂದು ಗುತ್ತಿಗೆದಾರರನ್ನು ಬ್ಲ್ಯಾಕ್ಲಿಸ್ಟು ಅಮಾನತಿನಲ್ಲಿಡ್ರಿ, ಅಧಿಕಾರಿಗಳ ವಿರುದ್ಧ ಕೂಡ ಒಂದು ಕ್ರಮ ಕೈಗೊಳ್ಳಬೇಕು ಎನ್ನುವಂಥ ಮನವಿಯನ್ನು ನಾವು ಒಂದು ವೇದಿಕೆಯ ಮೂಲಕ ಇವತ್ತು ವಿಜಯನಗರ ಜಿಲ್ಲೆ ಮತ್ತು ಕ್ಷೇತ್ರದ ಜನತೆಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಹೊಸಪೇಟೆಯಲ್ಲಿ ಸುರಿದ ಮಳೆಯಿಂದಾಗಿ ರಸ್ತೆಗಳ ಮೇಲೆ ನೀರು ನಿಂತಿದೆ. ವಡಕರಾಯ ದೇಗುಲ ರಸ್ತೆ ಸೇರಿದಂತೆ ನಗರದ ನಾನಾ ಕಡೆ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರಿಗೆ ತೊಂದರೆಯಾಗಿದೆ. ಅನಾಮಧೇಯ ವ್ಯಕ್ತಿಯ ಕುರಿತು ಮಾಹಿತಿ. ಈ ಭಾವಚಿತ್ರದಲ್ಲಿರುವ ವ್ಯಕ್ತಿಯು ನಗರದ ಪೋಸ್ಟ್ ಆಫೀಸ್ ಬಳಿ ಅಸ್ವಸ್ಥನಾಗಿ ಇರುವುದನ್ನು ಕಂಡು ಪೊಲೀಸ್ ಅಧಿಕಾರಿಯೊಬ್ಬರು ಸಾರ್ವಜನಿಕರ ಸಹಾಯದಿಂದ 100 ಹಾಸಿಗೆ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುತ್ತಾರೆ. ಇವರ ವಯಸ್ಸು ಅಂದಾಜು 65, 5.9 ಅಡಿ ಎತ್ತರ, ಎಣ್ಣೆಗೆಂಪು ಬಣ್ಣ, ಕೋಲು ಮುಖ ಹೊಂದಿದ್ದು ಇವರ ವಾರಸುದಾರರು ಇದ್ದಲ್ಲಿ ಪಟ್ಟಣ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು RJ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ.